ಯಾರಾದರೂ ಸರ್ಕಾರಿ ಶಾಲಾ ಶಿಕ್ಷಕರ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸಿದ್ದಾರ ಅಂತ ಹೇಳ್ರಿ ನೋಡೋಣ. ಸರ್ಕಾರಿ ಶಾಲೆಗೆ ಕಳಿಸುವುದನ್ನ ಬಿಡ್ತೀವಿ, ಆದ್ರೆ ನಾವು ಮುಂದೆ ಅವರು ದೊಡ್ಡವರಾದಾಗ ಸರ್ಕಾರಿ ನೌಕರಿ ಬೇಕಂತ ಕೇಳ್ತೀವಿಲ್ರಿ. ಅವಾಗ ಯಾಕೆ ಕೇಳ್ತೀವಿ ನಾವು? ಖಾಸಗಿ ಒಳಗೆ ನೌಕರಿ ಮಾಡ್ತಕ್ಕಂಥ ನೀವು ನೌಕರದಾರಿಗೆ ಹೆಣ್ಣು ಕೊಡಲ್ಲ. ನಾವು ನೀವು ತಿಳ್ಕೊಂಡ ಪ್ರಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಕನ್ನಡ ಶಾಲೆಗೆ ಶಿಕ್ಷಕರ ಸಂಖ್ಯೆ ರಾಜ್ಯದಲ್ಲಿ ಎಷ್ಟೈತಪ್ಪ ಅಂತಂದ್ರ ಸುಮಾರು 1,50,000ಕ್ಕಿಂತ ಹೆಚ್ಚೈತೆ ಅಂತ ಅಂದಾಜು. ಈ 1,50,000 ಶಿಕ್ಷಕರ ಮಕ್ಕಳನ್ನ ನಾವು ಕನ್ನಡ ಶಾಲೆಯಲ್ಲೇ ಹಾಜರಾತಿಯನ್ನು ತೋರಿಸಿದ್ರೆ ಹೆಂಗಾಗುತ್ತ? ಯಾಕೆ ಈ ಟಾಪಿಕ್ ನಾ ತಗೊಂಡು ಇವತ್ತು ಮಾತಾಡಕತ್ತೀನಪ್ಪ ಅಂತಂದ್ರೆ, ನೀವು ಶಿಕ್ಷಕರು ಮತ್ತು ಶಿಕ್ಷಕಿಯರು ರಜಾ ದಿನಗಳಲ್ಲಿ ಮನೆಗೆ ಹೋಗ್ತೀರಿ. ಏನ್ ಮಾಡ್ತೀರಿ? ಆಂದೋಲನ ಮಾಡ್ತೀರಿ. ರಾಜ್ಯ ಸರ್ಕಾರದವರು ಮನೆಗೆ ಆಂದೋಲನ ಮಾಡಂತ ಹೇಳ್ಯಾರಂತ ತಿಳ್ಕೊಂಡು ನೀವು ಅವಾಗ ಏನ್ ಮಾಡ್ತೀರಿ? ಹಳ್ಳಿಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಮನೆ ಬಾಗಿಲಿಗೆ ಹೋಗ್ಯಾಟ ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ, ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ ತಿಳ್ಕೊಂಡು ಒಂದು ದೊಡ್ಡ ಆಂದೋಲನ ಮಾಡ್ತೀರಿ. ನೀವು ನಿಮ್ಮ ಮಕ್ಕಳನ್ನ ನಿಜವಾಗ್ಲೂ ಹೇಳ್ತೀನಿ, LKGಯಿಂದ ಮತ್ತು 10ನೇ ತರಗತಿಯವರೆಗೂ ಯಾರಾದರೂ ಸರ್ಕಾರಿ ಶಾಲಾ ಶಿಕ್ಷಕರ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲೇ ಓದಿಸಿದ್ದಾರ ಅಂತ ಹೇಳ್ರಿ ನೋಡೋಣ. ಓದಿಸಿರ್ಬೋದು, ಅದು ಎಷ್ಟು? ಬೆರಳೆಣಿಕೆಯಷ್ಟು. ಈ ಬೆರಳೆಣಿಕೆಯಷ್ಟು ಬಿಟ್ಟು ಕ್ಯಾಟ 1,50,000 ಶಿಕ್ಷಕರಿರುವ ನಮ್ಮ ರಾಜ್ಯದಲ್ಲಿ ಆ 1,50,000 ಮಕ್ಕಳನ್ನು ನೀವು ಶಾಲೆಗೆ ಹಾಜರಾತಿ ಮಾಡಿಬಿಟ್ರಪ್ಪ ಅಂದ್ರ ನೀವು ಹಳ್ಳಿಗೆ ಹೋಗಿ ಆಂದೋಲನ ಮಾಡೋದು ಬೇಕಾಗಿಲ್ಲ. ನೋಡಿರ್ಬೇಕಾದ್ರೆ ನೀವು ಸತ್ಯದಿಂದ ಹೇಳ್ರಿ, ಯಾರು ನಿಮ್ಮ ಮಕ್ಕಳನ್ನ LKGಯಿಂದ ಹಿಡ್ಕೊಂಡು 10ನೇ ತರಗತಿವರೆಗೂ ಕನ್ನಡ ಶಾಲೆಯಲ್ಲಿ ಹೆಸರನ್ನು ದಾಖಲಿಸಿದ್ದೀರಿ ನೋಡ್ರಿ, ಹೇಳೋಣ. ಹೇಳಕ್ಕಾಗತ್ತ? ಎಷ್ಟು ಜನರಿಗೆ? ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ಇದು ನಾನು ವೈಯಕ್ತಿಕ ವಿಚಾರ ಅಲ್ಲ. ಒಂದು ಸರ್ಕಾರ ನಡೆಸುವಂತ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರಿರ್ಬೋದು, ಅಥವಾ ಶಾಸಕರಿರ್ಬೋದು, ಸ್ಥಳೀಯ MP ಗಳಿರ್ಬೋದು, ನಾವೆಲ್ಲರೂ ತಿಳ್ಕೊಬೇಕಾಗೈತಿ. ಇವತ್ತು ನಾನೀಗ ಬರೀ ಮಾತಾಡಕತ್ತಿದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರ ಮಕ್ಕಳ ಬಗ್ಗೆ ಅಷ್ಟೇ. ನಮ್ಮ ರಾಜ್ಯದಲ್ಲಿ ನೂರಾರು ಸರ್ಕಾರಿ ನೌಕರಿಯ ಇಲಾಖೆಯ ಬೇರೆ ಇಲಾಖೆಯ ಸರ್ಕಾರಿ ನೌಕರದಾರಿದ್ದಾರ, ಬೇರೆ ಇಲಾಖೆಯಲ್ಲಿರ್ತಕ್ಕಂಥ ನೌಕರದಾರ ಮಕ್ಕಳು ಅದಾವು. ಇವನ್ನೆಲ್ಲ ನಾವು ಪ್ಲಸ್ ಮಾಡಿಕೊಂಡ್ರೆ ಎಷ್ಟಾಕ್ಕವು ನೋಡ್ರಿ ನೀವು. ಸುಮಾರು 10 ಲಕ್ಷ ಅಕ್ಕವೋ, 20 ಲಕ್ಷ ಅಕ್ಕವೋ, 50 ಲಕ್ಷ ಅಕ್ಕವೋ ಗೊತ್ತಿಲ್ಲ. ಈ ಎಲ್ಲ 40ರಿಂದ 50 ಲಕ್ಷ ಸರ್ಕಾರಿ ನೌಕರರ ಮಕ್ಕಳನ್ನ ನಿಜವಾಗಲೂ ನಾವು ಮನಸಾರೆ ಕನ್ನಡ ಶಾಲೆಯಲ್ಲಿ ಓದಿಸಿದರೆ ನಮ್ಮ ರಾಜ್ಯ ಸರ್ಕಾರದ ನೌಕರಿಯವರಿಗೆ ಮನೆಗೆ ಹೋಗಿ ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ ನೀವು ಅನ್ನುವಂಥ ಆಂದೋಲನ ತಪ್ಸಕ್ಕಾಗತ್ತಿಲ್ಲ. ನೀವು ವಿಚಾರ ಮಾಡಿ. ಯಾಕೆ ಇವತ್ತು ನಾನು ಟಾಪಿಕ್ ತಗೊಂಡು ಬಂದಿನಪ್ಪ ಅಂದ್ರೆ, ಒಂದು ಸುಮಾರು 15ರಿಂದ 20,000 ಜನಸಂಖ್ಯೆ ಇರುವ ಒಂದು ಹಳ್ಳಿ ಒಳಗೆ ಸುಮಾರು 4 ಖಾಸಗಿ ಶಿಕ್ಷಣ ಸಂಸ್ಥೆಗಳು ಅದಾವ ಅಂತ ಇಟ್ಕೋರಿ. ಅಲ್ಲಿ ಒಂದು ಸರ್ಕಾರಿ ಶಾಲೆ ಸರ್ಕಾರ ನಿಗದಿಪಡಿಸಿರುತ್ತೆ. ಒಂದು ಸರ್ಕಾರಿ ಶಾಲೆಯನ್ನು ನಿಗದಿಪಡಿಸಿದ ಶಾಲೆಯಲ್ಲಿ ಬೆರಳಿಕೆಯಷ್ಟು ಅಂದ್ರೆ 30, 40, 50ಕ್ಕಿಂತ ಒಳಗೆ 1ನೇ ತರಗತಿ 2ನೇ ತರಗತಿಯಿಂದ 7ನೇ ತರಗತಿವರೆಗೂ ಹಾಜರಿ ಸಂಖ್ಯೆ ಇರ್ತೈತಿ. ಅದೇ ಒಂದು ಗ್ರಾಮದಲ್ಲಿ 4ರಿಂದ 5 ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರ್ತಕ್ಕಂಥ ಊರಿನಲ್ಲಿ ನೀವು ಹೋಗಿ ಚೆಕ್ ಮಾಡ್ರಲ್ಲೇ ಅಲ್ಲಿ ಎಷ್ಟಿರ್ತೈತಪ್ಪ ಅಂದ್ರ 1ನೇತಕ್ಕೆ 80ರಿಂದ 100 ಇರ್ತೈತಿ, 2ನೇತಕ್ಕೂ 80ರಿಂದ 100 ಇರ್ತೈತಿ. ಸುಮಾರು ಇದು ಹಂಗ ಅಂಕಿ ಅಂಶ ಏರ್ಕೊಂತ ಹೋದಂಗೆಲ್ಲ 100ರ ಗಡಿ ದಾಟಿರುತ್ತೆ. ಅಂದ್ರೆ ಎಷ್ಟಾದ್ರಿ ಅಲ್ಲೇ 1ನೇ ತರಗತಿಯಿಂದ 7ನೇ ತರಗತಿವರೆಗೂ ನೀವು ಪ್ಲಸ್ ಆಗಿ ಲೆಕ್ಕ ಮಾಡ್ಕೊಂತ ಹೋದ್ರಪ್ಪ ಅಂದ್ರ ಸಾವಿರ ಸಂಖ್ಯೆಯಲ್ಲಿ ಮಕ್ಕಳ ಹಾಜರಾತಿ ಅಲ್ಲಿರ್ತೈತಿ. ಅದೇ ನಾವು ಲೆಕ್ಕ ಮಾಡಿ ಸರ್ಕಾರಿ ಶಾಲೆಯನ್ನು ನೋಡಿದಾಗ ಅಲ್ಲಿ 220, 250 ಅಥವಾ 300ಕ್ಕಿಂತ ಒಳಗಿರ್ತೈತಿ. ಹೌದಲ್ಲ ನೋಡ್ರಿ, ನಮ್ಮಷ್ಟಕ್ಕೆ ನಾವು ವಿಚಾರ ಮಾಡ್ಕೊಂಡು ಸರ್ಕಾರಿ ನೌಕರದವ್ರು
ನಮ್ಮ ಮನೆಯೊಳಗೂ ಸರ್ಕಾರಿ ನೌಕರದಾರ ಅದಾರ, ನಿಮ್ಮ ಮನೆಯೊಳಗೆ ಅದಾರ. ಎಲ್ಲಾ ಸಮುದಾಯದ ಮನೆತನಗಳಲ್ಲಿ ಯಾವುದೇ ಇಲಾಖೆಯಲ್ಲಿ ಸರ್ಕಾರಿ ಪದವೀಧರರಿದ್ದಾರೆ, ಸರ್ಕಾರಿ ಶಾಲಾ ಶಿಕ್ಷಕರು, ಆರೋಗ್ಯ ಇಲಾಖೆಯಲ್ಲಿರ್ಬೋದು, ಕಂದಾಯ ಇಲಾಖೆಯಲ್ಲಿರ್ಬೋದು, ಕೋರ್ಟ್ನಲ್ಲಿರ್ಬೋದು, ಪೊಲೀಸ್ ಸ್ಟೇಷನ್ದೊಳಗಿರ್ಬೋದು, ಎಲ್ಲ ಇಲಾಖೆ ತಗೋರಿ ನೀವು. ಮನೆಗೆ ಒಬ್ರು ಇಬ್ರು ಈ ಸರ್ಕಾರಿ ನೌಕರಿಯ ಬೆನ್ನತ್ತಿ ನಾವೆಲ್ಲರೂ ಹೊಂಟಿವಿ. ಆದ್ರೆ ನಾವೇನ್ ತಪ್ಪು ಮಾಡಕತ್ತೀವಿ? ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸುವುದನ್ನ ಬಿಡ್ತೀವಿ. ಆದ್ರೆ ನಾವು ಮುಂದೆ ಅವರು ದೊಡ್ಡವರಾದಾಗ ಸರ್ಕಾರಿ ನೌಕರಿ ಬೇಕಂತ ಕೇಳ್ತೀವಿ. ಅವಾಗ ಯಾಕೆ ಕೇಳ್ತೀವಿ ನಾವು? ಖಾಸಗಿ ಒಳಗೆ ನೌಕರಿ ಮಾಡ್ತಕ್ಕಂಥ ನೀವು ನೌಕರದಾರಿಗೆ ಹೆಣ್ಣು ಕೊಡಲ್ಲ. ಈ ವಿಷಯ ತಗೊಂಡಾಗ ನಿಮ್ಗೊಬ್ಬರಿಗೆ ಬೇಜಾರಾಗ್ಬೋದು, ಯಾಕೆ ಇವ್ರು ಈ ಥರ ಮಾತಾಡ್ತಾರ ಅಂತ. ಈಗ ಶಿಕ್ಷಣ ವ್ಯವಸ್ಥೆ ಬಹಳ ಸುಧಾರಿಸೈತಿ. ಖಾಸಗಿ ಶಾಲೆಗೆ ಹಾಕ್ಬೇಡ್ರಿ ಅಂತ ಅಲ್ಲ, ಹಾಕ್ರಿ. ಆ ಉನ್ನತ ಹುದ್ದೆಗೆ ಹೋದಾಗ ಅಂದರೆ SSLC ನಂತರ ಅಥವಾ PUC ನಂತರ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಹಾಕ್ರಿ. ಮತ್ತು ಇನ್ನೊಂದು, ಈ ಖಾಸಗಿ ಶಿಕ್ಷಣ ಸಂಸ್ಥೆಯವ್ರು ಏನು ಮಾಡ್ತಾರಪ್ಪ ಅಂದ್ರೆ 95ಕ್ಕಿಂತ ಹೆಚ್ಚು ಮಾರ್ಕಸ್ ತಗೊಂಡ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಅಂತ ನೀವು ಬೋರ್ಡ್ ಹಾಕ್ತಾರೆ, ಅಥವಾ ಯೂಟ್ಯೂಬ್ನಲ್ಲಿ ಅಥವಾ ಜಾಹೀರಾತಿನಲ್ಲಿ ಪೇಪರ್ನಲ್ಲಿ ಹಾಕಿಸ್ತಾರೆ. ಯಾಕ್ರಿ 95 ಮಾರ್ಕಸ್ ತಗೊಂಡಂಥ ವಿದ್ಯಾರ್ಥಿಗಳನ್ನು ನೀವು ಪ್ರವೇಶ ಮಾಡ್ಕೊಂತೀವತ್ತು ಯಾಕೆ ಹಾಕ್ತೀರಿ? ಕನಿಷ್ಠ ಮಾರ್ಕಸ್ ಅನ್ನು ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನೀವು ಯಾಕೆ ಆಧಾರಿತ ಮಾಡ್ಕೊಳ್ಳೋದಿಲ್ಲ? ಇದರ ಅರ್ಥ ಏನು? ಬಾಳೆಹಣ್ಣು ಸುಲಿದು ಕೊಟ್ಬಿಟ್ಟಿರ್ತಾರ, ಒಂದನೇ ತಿಲ್ಲಿಂದ ಪದವಿ ಬರುತ್ತಾನ. ಆ ಸುಲಿದ ಬಾಳೆಹಣ್ಣು ತಿನ್ನಾಕಂತ ನೀವು ಅಲ್ಲಿ ಹೋಗಿರ್ತೀರ. ಯಾಕ? ಒಬ್ಬ ಕನಿಷ್ಠ ಮಾರ್ಕಸ್ ತಗೊಂಡು ವಿದ್ಯಾರ್ಥಿಯನ್ನು ನೀವು ಅಲ್ಲಿ ಕಲಿಸಿ ಅವನ್ನ ಉಳಿಪೆಟ್ಟು ಹೆಂಗ್ ಕಲ್ಲಿಗೆ ಬಡದಕ್ಕೆ ಅದು ಮೂರ್ತಿ ಮಾಡ್ತಾರಲ್ಲ, ಆ ಥರ ನೀವು ಮೂರ್ತಿ ಮಾಡ್ರಿ ನೋಡೋಣ. ಇದು ಇಲ್ಲ, ದೊಡ್ಡದಾಗಿ ಗೋಡ್ ಹಾಕಿರ್ತೀವಿ. 95ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶ. ಯಾಕ? ಜಸ್ಟ್ ಪಾಸ್ ಆದ ವಿದ್ಯಾರ್ಥಿ ಅಲ್ಲಂದ್ರೆ ಅವ್ರಿಗೇನು ಕಿಮ್ಮತ್ತೇ ಇಲ್ವಾ? ನೋಡ್ರಿ, ನಿಮ್ಮ ಮಕ್ಕಳು ಇರ್ತಾವೆ, ಬೇರೆಯವರ ಮಕ್ಕಳು ಇರ್ತಾವೆ, ನಮ್ಮ ಮಕ್ಕಳು ಇರ್ತಾವೆ. ಅದಕ್ಕೆ ನೀವು ಸುಧಾರಣೆ ಅಂತ ಬರ್ರಿ. 40% 50% ತಗೊಂಡಂಥ ವಿದ್ಯಾರ್ಥಿಗಳು ನೀವು ಕರ್ಕೊಂಡು ಬಂದು ಕೆಟ್ಟ ವಿದ್ಯಾಭ್ಯಾಸ ಕಲಿಸ್ರಿ. ನಾಳೆ ಅವರು ರಾಷ್ಟ್ರ ಮಟ್ಟದ ಒಬ್ಬ ದೊಡ್ಡ ನಾಯಕನಾಗಿ ಬೆಳೆಯಕ್ಕೆ, ದೊಡ್ಡ ನಾಯಕನಾಗಿ ಬೆಳೆಯೋದಕ್ಕೆ ಅವನಿಗೆ ಒಂದು ಮಾರ್ಗದರ್ಶನ. ಈ ಥರ ನೀವು ಬೋರ್ಡ್ ಹಾಕ್ಯಾಟ ಪ್ರವೇಶವನ್ನು ಮಾಡ್ಕೊಳ್ಳೋದ್ರಿಂದ ಕಡಿಮೆ ಮಾರ್ಕಸ್ ತಗೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾನಸಿಕ ಏನಾಗ್ಬೋದು ವಿಚಾರ ಮಾಡಿ. ಅವರ ತಂದೆ ತಾಯಿಗಳು ಕೂಲಿ ಮಾಡ್ತಿರ್ತಾರೆ, ದಿನಗೂಲಿ 200 ರೂಪಾಯಿಗೂ 300 ರೂಪಾಯಿಗೂ. ಅಂಥ ಮಕ್ಕಳು ನೀವು ಶಾಲೆಗೆ ಸೇರಿಸ್ಕೊಳ್ಳಂಗಿಲ್ಲ. ನೀವೇನು ಮಾಡ್ತೀರಿ? ಶ್ರೀಮಂತರ ಮಕ್ಕಳು 95% ಆಗಿರಬೇಕು. ಮತ್ತು ಇವತ್ತು ಗವರ್ನರ್ ಮಕ್ಕಳು, ಇವತ್ತು MP ಮಕ್ಕಳು, ಶಾಸಕರ ಮಕ್ಕಳು, ಅವರು ದುಡ್ಡು ಕೊಟ್ಟು ದೊಡ್ಡ ದೊಡ್ಡ ಶಾಲೆಗೆ ಹಚ್ಚಿರ್ತಾರ, ದೊಡ್ಡ ದೊಡ್ಡ ಕ್ಲಾಸಿಗೆ ಹಚ್ಚಿರ್ತಾರ. ಅಂಥವ್ರ ಪರ್ಸೆಂಟೇಜ್ ತಗೊಳ್ದೇನು ದೊಡ್ಡ ಆಗೋದಲ್ಲ. ಆದರೆ ಕನ್ನಡ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳನ್ನು ನೀವು, ಕನ್ನಡ ಶಾಲೆ ಶಿಕ್ಷಕರೇನಿದ್ರಲ್ಲ, ನೀವು ಕಷ್ಟಪಟ್ಟು ನಿಮ್ಮ ಮಕ್ಕಳನ್ನ ಹೆಂಗೆ ಖಾಸಗಿ ಶಾಲೆಗೆ ಹಚ್ಚಿ ಅವ್ರನ್ನ ಹೈಯರ್ ಮಾರ್ಕಸ್ಗಳನ್ನು ತಗೊಳಕ್ಕೆ ಅವ್ರಿಗೆ ನೀವು ಬೆಂಬಲ ವ್ಯಕ್ತಪಡಿಸ್ತಾರಲ್ಲ, ಅದೇ ನೀವು ಸರ್ಕಾರಿ ಶಿಕ್ಷಕರು ಲಕ್ಷ ಗಂಟಲೆ ಪಗಾರ ತಗೊಳ್ಳೋರು ಬೇರೆಯವರ ಮಕ್ಕಳಿಗೂ ನಿಮ್ಮ ಮಕ್ಕಳಂತೆ ಬೋಧ ಮಾಡಿರ್ ನೋಡಿರ್ಬೇಕಾರ ಅವರು 90ಕ್ಕಿಂತ ಹೆಚ್ಚು ಕನ್ನಡ ಶಾಲೆ ವಿದ್ಯಾರ್ಥಿಗಳು ಮಾರ್ಕಸ್ ತಗೊಳ್ಳೋದ್ರಲ್ಲಿ ಯಾವ ಸಮಸ್ಯೆಯನ್ನು ಬರಂಗಿಲ್ಲ. ಇದನ್ನ ಬಿಟ್ಟು ನೀವೇನ್ ಮಾಡ್ತೀರಿ? ಹೈಯೆಸ್ಟ್ ಮಾರ್ಕಸ್ ತಗೊಂಡು ವಿದ್ಯಾರ್ಥಿಗಳಿಗಷ್ಟೇ ನೀವು ಬೋಧ ಮಾಡಕ್ಕೆ ಪ್ರಯತ್ನ ಮಾಡ್ತೀರಿ. ಈ ಒಂದು ತಾರತಮ್ಯವನ್ನ ದಯವಿಟ್ಟು ತಮಗೆ ಎಲ್ಲ ಶಿಕ್ಷಕರಿಗೂ ಮತ್ತು ಪಾಲಕರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ. ಕನಿಷ್ಠ 40-50% ತಗೊಂಡು ಮಕ್ಕಳನ್ನು ನೀವು ಕರ್ಕೊಂಡು ಬಂದು ಅವರಿಗೆ ಧೈರ್ಯ ತುಂಬ್ರಿ. ನೀ ಇಷ್ಟ ಮಾರ್ಕಸ್ ತಗೊಂಡು 7ಕ್ಕೆ SSLCಗೆ ನೀನು 95 ಮೇಲೆ ಹೋಗ್ಬೇಕಮ್ಮ ಅಂತೇಳಿ ಕೇಟ ಅವಾಗ ಬೆನ್ನು ತಟ್ಟಿ ಕೇಟ ಶಬಾಶಿಗಿರಿ ಕೊಟ್ಟು ಅವನ್ನ ಬೋಧ ಮಾಡಕ್ಕೆ ಚಾಲು ಮಾಡ್ರಿ. ಕೇವಲ 2 ವರ್ಷದಲ್ಲಿ ಅವನು 95 ಮಾರ್ಕಸ್ಗಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಕ್ಕೆ ಅವನಿಗೆ ಧೈರ್ಯ ಬರ್ತದೆ. ಈ ಒಂದು ಕೆಲಸ ಮಾಡ್ರಿ ದಯವಿಟ್ಟು. ಇದನ್ನು ಬಿಟ್ಟು ಹೈಯರ್ ಎಜುಕೇಶನ್ ತಗೊಂಡಂಥ ಮಕ್ಕಳನ್ನಷ್ಟ ಪ್ರವೇಶ ಮಾಡಿಕೊಂಡ್ರೆ ಅದು ಅಷ್ಟೊಂದು ಸಮಜೇಶ ಆಗೋದಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತು ನಾ ಆಗ ಹೇಳ್ದಂಗ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಸೇರ್ಸಕ್ಕ ಒಲ್ಲೆ ಅಂತೀರಿ, ಮತ್ತು ನಾಳೆ ನಿಮ್ಮ ಮಗಳಿಗಾಗಲಿ ಮಗನಿಗಾಗಲಿ ನಮ್ಮ ಎಜುಕೇಶನ್ ಚಲೋ ಆಗಿರ್ಬೇಕು, ಸರ್ಕಾರಿ ನೌಕರಿ ಮಾಡ್ತಿರ್ಬೇಕ್ರಿ ಹುಡುಗ ಅಂತ ನಾನು ಅಂತೀನಿ. ನಾನು ನಿಮ್ಮ ಲೆಕ್ಕ ಪಾಲಕನೇ. ಆದ್ರೆ ಖಾಸಗಿ ಸಂಸ್ಥೆಯಲ್ಲಿ
ನೌಕರಿ ಮಾಡೋವಾಗ ಯಾಕೆ ಕೊಡಂಗಿಲ್ಲ? ಖಾಸಗಿ ಸಂಸ್ಥೆ ಒಳಗೆ ಶಿಕ್ಷಣ ಬೇಕು ನಮಗ. ಖಾಸಗಿ ಸಂಸ್ಥೆ ಒಳಗ ಕೆಲಸ ಮಾಡುವಂತ ನೌಕರದಾರಿಗೆ ನಾವು ಹೆಣ್ಣು ಕೊಡಕ್ಕೆ ಇಷ್ಟಪಡಂಗಿಲ್ಲ. ಇದ ಇವತ್ತಿನ ವ್ಯವಸ್ಥೆ, ಕೆಟ್ಟು ಹೋಗಿರ್ತಕ್ಕಂಥ ವ್ಯವಸ್ಥೆ ಅಂದ್ರೆ ಇದು ಬದಲಾವಣೆ ಆಗ್ಬೇಕಂದ್ರ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಪಾಲಕರಾಗಲಿ, ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲಿ, ಇನ್ನೊಂದು ಇಲಾಖೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳಾಗಲಿ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿಯೇ ಬೋಧ ಮಾಡಿಸಿ ಅವರಿಗೂ ಹೆಚ್ಚು ಅಂಕಗಳನ್ನ ತೆಗೆದುಕೊಳ್ಳುವುದಕ್ಕೆ ನಾವು ಎಲ್ಲರೂ ಅವರಿಗೆ ಹರಸಿ ಆಶೀರ್ವಾದ ಮಾಡಿ ಕಷ್ಟಪಟ್ಟು ಕಲಿಸಿದ್ರಪ್ಪ ಅಂತಂದ್ರ ಅವರು ಮುಂದೆ ರಾಷ್ಟ್ರ ನಾಯಕರಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ನೀವು ನೋಡಬಹುದು ಕೆಲವೊಂದು ಶಾಲೆಯಲ್ಲಿ ಒಂದು 3-4 ಜನ ಹೆಣ್ಮಕ್ಳು ಒಂದು ಗ್ರಾಮೀಣ ಪ್ರದೇಶದೊಳಗ ಶಿಕ್ಷಕಿಯಾಗಿ ಅವರು ವೃತ್ತಿಯನ್ನು ಆರಂಭಿಸಿರ್ತಾರೆ. ಇವ್ರು ಏನ್ ಮಾಡ್ತಾರಂದ್ರ ಜಡಿ ಕುಡಿದ್ರೆ ಹೊಂದಾಣಿಕೆ ಆಗುದಿಲ್ಲ ಅಂತ ತಿಳ್ಕೊಂಡು ಒಂದು ಶಾಸ್ತ್ರ ಐತಿ. ಅಲ್ಲಿ ಇವರು ಅದನ್ನ ಅನುಸರಿಸ್ತಾರ. ಹೆಂಗಪ್ಪ ಅಂತಂದ್ರ ದಯವಿಟ್ಟು ಈ ಮಾತಿನ ಅರ್ಥಕ್ಕೆ ನೀವು ಬೇರೆ ಅರ್ಥ ಕಲ್ಪಿಸ್ಕೊಳ್ಬೇಡ್ರಿ ಯಾರು. ನನ್ನ ಅನುಭವಕ್ಕೆ ಬಂದಿದ್ದು ಹೇಳ್ತೀನಿ. ಒಂದು 4-5 ಜನ ಶಿಕ್ಷಕಿಯರು ಆ ಶಾಲೆಯಲ್ಲಿ ನೌಕರಿಯನ್ನು ಮಾಡ್ತಿದ್ರ ಅವ್ರೇನ್ ಮಾಡ್ತಾರ, ಒಂದು 7ನೇ ತರಗತಿ ಹುಡುಗನ್ನ, ಒಬ್ಬ ಸ್ವಲ್ಪ ಚುರುಕಿದ್ದ ಹುಡುಗನ್ನ ಅವರು ತಮ್ಮ ಸಂಪರ್ಕಕ್ಕೆ ತಗೊಂಡಿರ್ತಾರ. ಅಂದ್ರೆ ಅವನ್ ಹೆಂಗ್ ಉಪಯೋಗಿಸ್ಕೊಂತಾರಪ್ಪ ಅಂದ್ರೆ ಇವರು ಬಂದು ಸಹಿ ಮಾಡ್ತಾರ, ಪ್ರಾರ್ಥನಾ ಹೇಳ್ತಾರ, ಶಾಲೆ ಹುಡುಗನ್ ಕೂದಿಸ್ತಾರ, ಹಾಜರಾತಿ ಓದಿಸಿದ ನಂತರ ಆ ಹುಡುಗನ ಕರೆದು ಅವನ ಕೈಯಿಂದ ಪಾಠ ಬೋಧ ಮಾಡಕ್ ಹಚ್ತಾರೆ. ನಾನು ಕೆಲವೊಂದು ಶಾಲೆಗಳಲ್ಲಿ ಕಂಡಂತೆ, ಎಲ್ಲಾ ಶಾಲೆ ಅಂತ ನಾನು ಹೇಳಂಗಿಲ್ಲ, ಅಷ್ಟು ಮಾಡಿ ಇವರು ಒಂದು ಕಡೆ ಗುಂಪಾಗಿ ಕುಂತು ಬಿಡ್ತಾರ. ಕುಂತು ಏನೋ ಒಂದು ಆಗಸ್ಟ್ 15 ಬಂದಿರ್ತೈತಿ, ದೀಪಾವಳಿ ಬಂದಿರ್ತೈತಿ, ಅಥವಾ ತಮ್ಮೂರ ಜಾತ್ರೆ ಹಬ್ಬ ಹರಿದಿನಗಳಲ್ಲಿ ಇವರಿಗೆ ಒಂದು ಸೀರೆಯನ್ನ ಸೆಲೆಕ್ಷನ್ ಮಾಡುವಂತ ಒಂದು ತಾವ ಅಲ್ಲಿ ಶಾಲೆ ಒಳಗೆ ಮಾತಾಡ್ಕೊಂತಾರೆ ಇವರು. ಯಾಕಂದ್ರೆ ಮನ್ಯಾಗ ಇವರಿಗೆ ಆಗೋದಲ್ಲ. ಮನ್ಯಾಗ ಮನಿ ಕೆಲಸ ಮಾಡಿ ಶಾಲೆಗೆ ಹೋಗೋದು ಹರಾಡಾಗಿರ್ತೈತಿ. ಶಾಲೆಗೆ ಹೋದ ನಂತರ ಇವ್ರು ಈ ಕೆಲಸ ಮಾಡ್ತಾರೆ. ಕೆಲವು ಶಿಕ್ಷಕಿಯರು ನಾನು ಕಂಡಂಗ ಎಲ್ಲಾರ ಸೀರೆ ತರಿಸೋದು, ಇದು ಚಲೋ ಐತಿ, ಇದು ಇಲ್ಕಲ್ ಸೀರೆ, ಇದು ಕಾಂಚೀವರಂ ಸೀರೆ, ಇದು 1500 ಕೊಡ್ತಾರ, ಇದನ್ನ 1600 ಕೊಡ್ತಾರ, ಅಲ್ಲಿ 800 ಕೊಡ್ತಾರ ಅಂತ ಇದನ್ನ ಮಾಡ್ಕ್ಯಾಟ್ ನೀವು 1 ಗಂಟೆ ಮಾಡಿಬಿಡ್ತೀರಿ ಅಲ್ಲಿಗೆ. ಅಂದ್ರ ಊಟಕ್ಕೆ ಬಿಡು ಹೊತ್ತಾಗತ್ತ. ಅಲ್ಲಿ ಒಬ್ಬ 7ನೇ ಹುಡುಗ ಆ ಹುಡುಗರಿಗೆ ಶಿಕ್ಷಣ ಮಾಡ್ಕೊಂಡು ನಿಂತು ಬಿಟ್ಟಿರ್ತಾನೆ. ಇವು ಒಂದು ಕಾರ್ಯವೈಖರಿಯನ್ನ ಕೆಲವು ಗ್ರಾಮಗಳಲ್ಲಿ ಇವತ್ತಿಗೂ ನಡೀತಾ ಇದೆ. ಇದಲ್ದ ಇನ್ನೂ ಕೆಲವೊಂದು ಶಿಕ್ಷಕರು ಏನ್ ಮಾಡ್ತಾರಪ್ಪ ಅಂತಂದ್ರ ಮಧ್ಯಾಹ್ನ 2 ಗಂಟೆಗೆ 2:15 ಸ್ಟಾರ್ಟ್ ಆಗುತ್ತ. ಸ್ಟಾರ್ಟ್ ಆಗಿಂದ 1ರಿಂದ ಅಥವಾ 4 ಗಂಟೆಗೆ ವಿಶ್ರಾಂತಿ ಬಿಡ್ತಾರ. 4 ಗಂಟೆಗೆ ವಿಶ್ರಾಂತಿ ಬಿಡುತ್ತಿ 1 ಗಂಟೆ ಅವರು ಹುಡುಗರಿಗೆ ಶಿಕ್ಷಣವನ್ನು ಬೋಧನೆ ಮಾಡ್ತಾರ. ಅಷ್ಟೊಳಗ ಆ ಹುಡುಗರಿಗೆ ಏನು ಅರ್ಥನ ಆಗಿರಂಗಿಲ್ಲ. ಹುಯಿ ಅಂತ ಬಾಯ್ ಮಾಡ್ತಿರ್ತಾವ. ಸುಮ್ ಕುಂದರಿ ಅಂತ ಕೇಟ ಸುಮ್ ಕುಂದಿರ್ತಾರ, ಅದು ಬೇರೆ. ಆದ್ರ ನನ್ನ ಒಂದು ಮುಖ್ಯ ಉದ್ದೇಶ ಶಿಕ್ಷಕರಿಗೆ ಏನಂತ ನನ್ನ ವೈಯಕ್ತಿಕ ಅಭಿಪ್ರಾಯ, ದಯವಿಟ್ಟು ಕನ್ನಡ ಶಾಲೆಯಲ್ಲಿ ನೌಕರಿ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ನಿಮ್ಮ ಮಕ್ಕಳಿಗೆ ಹೆಂಗೆ ನೀವು ಖಾಸಗಿ ಶಿಕ್ಷಣ ಸಂಸ್ಥೆಯೊಳಗೆ ಹಚ್ಚಿ ಹೆಚ್ಚಿನ ಒಂದು ಅಂಕಗಳು ಬರಲಿ ಅಂತ ತಿಳ್ಕೊಂಡು ನೀವು ಅಲ್ಲಿ ಹಚ್ಚಿರ್ತಿರಲ್ಲ, ಅದೇ ತರನಾಗಿ ಕನ್ನಡ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳಿಗೂ ನೀವು ಕಾಳಜಿಪೂರ್ವಕವಾಗಿ ವಿದ್ಯಾರ್ಜನೆ ಮಾಡ್ರಿ, ವಿದ್ಯೆವನ್ನ ದಾನ ಮಾಡ್ರಿ, ಅವು ನಿಮ್ಮ ಮಕ್ಕಳಂತ ತಿಳ್ಕೊಡ್ರಿ. ಹಂಗ ತಿಳ್ಕೊಂಡಾಗ ಅವರು ನಿಮ್ಮ ಮಕ್ಕಳಂತೆ ನಿಮ್ಮ ಜೊತೆ ಅಭ್ಯಾಸವನ್ನು ಮಾಡಾಕ ಹುರುಪಾಕತಿ. ದಯವಿಟ್ಟು ಯಾರು ನಾನು ಹೇಳಿದಂಗ ಒಬ್ಬನ ನಿಂದ್ರಿಸಿ ಶಿಕ್ಷಣ ಮಾಡ್ಸಕ್ ಹಚ್ಚಿ ಬೇರೆ ನಿಮ್ಮ ಚಟುವಟಿಕೆಗಳಲ್ಲಿ ನೀವು ತೊಡಗಬೇಡ್ರಿ. ನಿಯತ್ತಾಗಿ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ನಿಯತ್ತಾಗಿ ಆ ಕನ್ನಡ ಶಾಲೆಯಲ್ಲಿ ಬಡ ಮಕ್ಕಳು ಬಂದಿರ್ತಾರ, ಅವ್ರಿಗೆ ಹೆಚ್ಚಿನ ಹಣಕಾಸು ಕೊಟ್ಟು ಕೇಟ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅವ್ರಿಗೆ ಅಡ್ಮಿಷನ್ ಮಾಡ್ಸೋಕ್ಕಾಗೋದಿಲ್ಲ. ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನಾದರೂ ನೀವು ಶ್ರದ್ಧೆಯಿಂದ ಭಯ ಭಕ್ತಿಯಿಂದ ವಿದ್ಯಾರ್ಜನೆ ಮಾಡಿದ್ದೆ ಆದ್ರೆ ನೀವು ಉಂಡ ಅನ್ನದಾಗಳು ನಿಮಗೂ ಜೀರ್ಣ ಆಗುತ್ತೆ. ನೀವು ಕಲಿಸಿದಂಥ ಪಾಠ ಆ ಮಕ್ಕಳಿಗೂ ಅವರು ಮುಂದೆ ಒಬ್ಬ ಕೀರ್ತಿವಂತ ನಾಯಕನಾಗಿ ಹೊರಹೊಮ್ಮಲಿಕ್ಕೆ ನೀವೇ ಅವರಿಗೆ ಸ್ಫೂರ್ತಿದಾಯಕ ಆಗ್ತೀರಂತನೂ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳುತ್ತೇನೆ. ಇದುವರೆಗೂ ನಾನು ಕೆಲವೊಂದು ಅಂಶಗಳನ್ನು ನೇರವಾಗಿ ಹೇಳಿದ್ದೇನೆ. ಯಾಕಂದ್ರೆ ನನ್ನ ಅನಿಸಿಕೆಗೆ ಬಂದಿತ್ತು ಹೇಳಿನಿ.
ಅದರಲ್ಲಿ ಏನಾದರೂ ತಪ್ಪು ತಡೆಗಳಿದ್ರೂ ನಮ್ಮ ಮಗ ಏನೋ ಒಂದೆರಡು ಕೆಟ್ಟ ಮಾತು ಮಾತಾಡೋಣ, ಒಂದೆರಡು ಬುದ್ಧಿ ಮಾತು ಮಾತಾಡೋಣ ಅಂತ ತಿಳ್ಕೊಂಡು ಅವನ್ನೆಲ್ಲ ಹೊಟ್ಟೆಗೆ ಹಾಕ್ಕೊಂಡು ಹೇಳಿರ್ತಕ್ಕಂಥ ಅಂಶಗಳನ್ನು ಕೆಲವೊಂದು ಇದರಲ್ಲಿ ಉಪಯೋಗಕ್ಕೆ ಬರುವುದವ ಅಂತ ತಿಳ್ಕೊರಿ, ಕೆಲವೊಂದು ಉಪಯೋಗಕ್ಕೆ ಬರಲಾರ್ದವ ಅಂತ ತಿಳ್ಕೊಂಡು ಕೇಟ ಒಟ್ಟಾರೆ ಹೇಳುವುದಾದರೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ನ್ಯಾಯಯುತವಾಗಿ ಕೊಡಲಿಕ್ಕೆ ನೀವೆಲ್ಲರೂ ಕಂಕಣಬದ್ಧರಾಗಿ ನಿಲ್ಲಿರಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ಳುತ್ತೇನೆ. ನಿಂತೇನೆಂದಿರ್ತೀರಿ, ಪಾಲಿಸ್ತೀರಿ, ಇನ್ನಷ್ಟು ಹೆಚ್ಚಿನ ಕಾಳಜಿ ವಹಿಸಿದಾಗ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ಮಕ್ಕಳಿಗೆ ಆಸರಾಗತ್ತಂತ ನಾನು ಪದೇ ಪದೇ ಹೇಳ್ತೀನಿ. ದಯವಿಟ್ಟು ನನ್ನ ಈ ಅನಿಸಿಕೆಯನ್ನು ಅಪಾರ್ಥ ಮಾಡ್ಕೋಬೇಡ್ರಿ. ಇದನ್ನು ಉಪಯೋಗ ಮಾಡ್ಕೊಂಡು ಕೇಟ ಎಲ್ಲರೂ ಮಕ್ಕಳಿರ್ಬೋದು, ಪಾಲಕರಿರ್ಬೋದು, ಶಿಕ್ಷಕರಿರ್ಬೋದು ಒಳ್ಳೆಯ ಹಾದಿಯಲ್ಲಿ ನಡೆಯುವಂಗೆ ನಾವು ನೀವೆಲ್ಲರೂ ಮಕ್ಕಳಿಗೆ ಒಳ್ಳೆಯ ಬೋಧನೆ ಮಾಡೋಣ ಅಂತ ಹೇಳುತ್ತಾ ಇವತ್ತು ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮತ್ತೊಂದು ವಿಷಯದ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಅನಂತ ನಮಸ್ಕಾರ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ.